Hey guys, welcome back to my YouTube ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ವಿ ಸ್ಟ್ರಾಮ್ನ ಏನಕ್ಕೆ ತಗೋಬೇಕು, ಯಾರು ತಗೋಬೇಕು, ಸೊ ಇದ್ರದ್ದು ಡಿಮ್ಯಾಂಡಿಂಗ್ಸ್ ಏನಿದೆ, ಯಾರು ತಗೋಬೇಕು ಅಂದರೆ ಏನೇನು ಪಾಯಿಂಟ್ಸ್ ಡಿಸ್ಕಸ್ ಮಾಡೋಣ ಅಂತಂದರೆ ಮೇಜರ್ಲಿ ಇದ್ರದ್ದು ಡಿಮ್ಯಾಂಡಿಂಗ್ ಏನು ಅಂದರೆ ಫಿಸಿಕಲಿ ಎಷ್ಟು ಹೈಟ್ ಬೇಕು, ಎಷ್ಟು ವೆಯ್ಟ್ ಬೇಕು. ಯಾಕಂದರೆ ವೆಯ್ಟ್ ಇದೆ, ಹೈಟ್ ಇದೆ ಗಾಡಿ. ಸೊ ಹೀಗಾಗಿ ಹೈಟ್ ವೆಯ್ಟ್ ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಎಷ್ಟು ಬೇಕು ಅದೊಂದು. ಅದಾದಮೇಲೆ ಇದನ್ನು ಸಿಟಿ ಒಳಗಡೆ ಯಾವ ಥರ ಇದೆ ಆ್ಯಂಡ್ ಹೈವೇ ಒಳಗಡೆ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ. ಸೊ ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಸೊ ಇದನ್ನ ಪ್ರೈಮರಿ ಬೈಕ್ ಆಗಿ ತಗೋಬೇಕಾ ಅಥವಾ ಸೆಕೆಂಡ್ರಿ ಬೈಕ್ ಓನ್ಲಿ ಆಗಿ ತಗೋಬೇಕಾ, ಸೊ ಇದನ್ನ ನಾವು ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಯಾಕಂದ್ರೆ ನನಗೆ ತುಂಬಾನೇ ಕ್ವಶನ್ಸ್ ಬರ್ತಾ ಇತ್ತು. ಬ್ರೋ 5.5 ಇದ್ರೆ ರೈಡ್ ಮಾಡ್ಬೋದಾ, 5.6 ಇದ್ರೆ ರೈಡ್ ಮಾಡ್ಬೋದಾ, 6 ಇದ್ರೆ ರೈಡ್ ಮಾಡ್ಬೋದಾ, ಸಿಟಿ ಒಳಗಡೆ ಚೆನ್ನಾಗಿದೆಯಾ, ಹೈವೇ ಟೂರಿಂಗ್ ಚೆನ್ನಾಗಿದೆಯಾ. ಸೊ ಇದೆಲ್ಲ ಕ್ವಶನ್ಗೂ ದಿಸ್ ವಿಡಿಯೋ ಇಸ್ ದ ಆನ್ಸರ್. ಸೊ ಈ ವಿಡಿಯೋ ಏನಿದೆ ಇದನ್ನ ಎಲ್ಲ ಪಾಯಿಂಟ್ಸ್ ಕವರ್ ಮಾಡೋ ಥರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಹೈಟ್ ಏನಿದೆ, ಸೊ ನನಗೆ ಎಷ್ಟು ಯಾವ ಥರ ಕಾಲ್ ಸಿಗುತ್ತೆ, ನಾನು ಯಾವ ಸೀಟ್ ಹಾಕ್ಸಿದ್ದೀನಿ, ಇದೆಲ್ಲದನ್ನು ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ಆ್ಯಂಡ್ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಟ್ಸ್ ಆಲ್ಸೋ ಕೈಂಡ್ ಆಫ್ ಅ ರಿವ್ಯೂ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಇವಾಗ ಸಿಟಿಯಲ್ಲೂ ತುಂಬ ಓಡಿಸಿದ್ದೀನಿ ಆ್ಯಂಡ್ ಹೈವೇದಲ್ಲೂ ನಾನು ಕನ್ಯಾಕುಮಾರಿ ತುಂಬಾ ಲಾಂಗ್ ಟ್ರಿಪ್ಸ್ ಮಾಡಿದ್ದೀನಿ ಇವಾಗ ಈ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ 6200 ಕಿಲೋಮೀಟರ್ಸ್ ಓಡಿದೆ ಗಾಡಿ. ಸೊ ಐ ಥಿಂಕ್ ನಾನೊಬ್ಬ ರೈಟ್ ಪರ್ಸನ್ ಅನ್ಕೊಳ್ತೀನಿ ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಒನ್ ಬೈ ಒನ್ ಪಾಯಿಂಟರ್ಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಪಾಯಿಂಟ್ ಬಂದು ಡಿಸ್ಕಸ್ ಮಾಡೋಣ ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಏನು ಬೇಕು, ಅಂದರೆ ನಮ್ಗೆ ಹೈಟ್ ಎಷ್ಟಿರಬೇಕು, ವೆಯ್ಟ್ ಎಷ್ಟಿರಬೇಕು, ಸೊ ಇದನ್ನು ಗಾಡಿ ಹ್ಯಾಂಡ್ಲಿಂಗ್ ಯಾವ ಥರ ಆಗುತ್ತೆ, ಸೊ ಅದನ್ನು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ರಿಕ್ವೈರ್ಮೆಂಟ್ ಬಂದು ಹೈಟ್ ಬೇರ್ ಮಿನಿಮಮ್ ನಾನು ರೆಕಮೆಂಡ್ ಮಾಡೋದು 5.6. ಸೊ 5.6 ಅದು ವಿತ್ ಲೋವರ್ ಸೀಟ್ ವರ್ಷನ್ ಬರ್ತಾ ಇದೆ. ನಂದು ಏನು ಗಾಡಿ ಇವಾಗ ಸೀಟ್ ಹಾಕಿದ್ದೀನಿ ನಾನು, ದಟ್ಸ್ ಒಂದು ಲೋವರ್ ಸೀಟ್ ಏನು ಬರುತ್ತಲ್ಲ ಆ ಸೀಟ್ ಇದು. ಸೊ ಅದನ್ನು ಹಿಡ್ಕೊಂಡೆ ನನಗೆ ಒಂದು ಸ್ವಲ್ಪ ನಾಕೇನು ಫುಲ್ ಟೋ ಮೇಲೆ ಇಲ್ಲಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಆಗಿ ಕಾಲ್ ಸಿಗುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಸೊ ಐ ಆಮ್ 5'6", ಸೊ ನನ್ನ ಹೈಟ್ 5'6". ಸೊ ನೋಡ್ಬೋದು ನನಗೆ ಎಷ್ಟು ಕಾಲ್ ಹತ್ತುತ್ತೆ ಅಂತ ಹೇಳಿ ನೀವು. ಸೊ ಇಷ್ಟು, ಯಾಕಂದ್ರೆ ಇದನ್ನ ಇಟ್ಕೊಂಡು ಏನಾಗುತ್ತೆ ನಮಗೆ ಹಿಂದೆ ಈ ತರ ಎಳಿಬೇಕಂದಾಗ, ಸೊ ಅಟ್ಲೀಸ್ಟ್ ಬೇರ್ ಮಿನಿಮಮ್ ಬೇಕೇ ಬೇಕಾಗುತ್ತೆ. ನನಗೆ ಇಷ್ಟು ಹತ್ತಿರೋದು ಇವಾಗ ನಾನು ಎಳಿಬೇಕಾದ್ರೆ ಅಲ್ಲ ಟೋ ಮೇಲೆ ನಿಲ್ಗಡೆ ನಿಂದಿರ್ತೀನಿ ನಾನು. ಸೊ ಹೀಗಾಗಿ ಅಟ್ಲೀಸ್ಟ್ 5.6 ದಟ್ ವಿತ್ ಲೋವರ್ ಸೀಟ್ ಹೈಟ್ ಈಸ್ ರೆಕಮೆಂಡೆಡ್. ಅಂಡ್ ಇನ್ನೊಂದು ವೇಟ್ ವೈಸ್, ಯಾಕಂದ್ರೆ ಇದನ್ನ ವೇಟ್ ಹ್ಯಾಂಡಲ್ ಮಾಡಬೇಕು, ಸಿಟಿಯಲ್ಲೆಲ್ಲ ತಿರುಗಿಸ್ಬೇಕು, ಪಾರ್ಕಿಂದ ತೆಗಿಬೇಕು. ಅಂಡ್ ವಿತ್ ಆಲ್ ದ ಕೈಂಡ್ ಆಫ್ ಎಕ್ಸಸರೀಸ್ ನಾನು ಹಾಕ್ಸಿರೋದ್ರಿಂದ ಇಷ್ಟೆಲ್ಲ ನಾವು ಅಟ್ಲೀಸ್ಟ್ ಕ್ರಾಶ್ ಗಾರ್ಡು ಇದನ್ನೆಲ್ಲ ಹಾಕಿಸ್ತೀವಿ. ಸೊ ಆಕ್ಸಸರೀಸ್ ಹಾಕಿದ್ಮೇಲೆ 190 kgs ತನಕ ಹೋಗುತ್ತೆ ಗಾಡಿ ಟೋಟಲ್ ವೇಟು. ಸೊ ಹೀಗಾಗಿ ಐ ವುಡ್ ರೆಕಮೆಂಡ್ ಅಟ್ಲೀಸ್ಟ್ ಅರೌಂಡ್ 60 to 65 kg ಬೇರ್ ಮಿನಿಮಮ್. 5.6 and 65 kg ಶುಡ್ ಬಿ ಯುವರ್ ಫಿಸಿಕಲ್ ಅಪಿಯರೆನ್ಸ್, ಫಿಸಿಕಲ್ ರಿಕ್ವೈರ್ಮೆಂಟ್. ಸೊ ವೆಯ್ಟ್ ನಿಮ್ದು ಅಟ್ಲೀಸ್ಟ್ 65 kg ಇರಬೇಕು ಅಂಡ್ ಹೈಟ್ ಅಟ್ಲೀಸ್ಟ್ 5.6 ಇರಬೇಕು. ಅದ್ರ ಕೆಳಗಡೆ ಇದ್ರೆ ಐ ಡೋಂಟ್ ರಿಕಮೆಂಡ್ ಇಟ್ ಅಟ್ ಆಲ್. ಸೊ ಎರಡನೇ ಪಾಯಿಂಟ್ ಬಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಬೈಕ್. ನಿಮ್ ರಿಕ್ವೈರ್ಮೆಂಟ್ ಏನಿದೆ, ಓಕೆ. ಸೊ ರಿಕ್ವೈರ್ಮೆಂಟ್ ಮೇಲ್ಗಡೆ ಹೋಗುತ್ತೆ. ಅಂದ್ರೆ ನಿಮಗೆ ವೆದರ್ ಯು ಆರ್ ಬೈಯಿಂಗ್ ದಿಸ್ ಆಸ್ ಅ ಪ್ರೈಮರಿ ಬೈಕ್. ಸೊ ನಿಮ್ಮ ಹತ್ರ ಯಾವಾಗ ಚಿಕ್ಕೊಂದು ಗಾಡಿ ಇದೆ, 120, 130, 150 cc ಗಾಡಿ ಇದೆ, ಸೊ ಅದರಿಂದ ಅಪ್ಗ್ರೇಡ್ ಆಗ್ತಿದ್ದೀನಿ, ಬಟ್ ಆ ಗಾಡಿನ ನಾನು ಮಾರ್ತಿದ್ದೀನಿ, ಅಥವಾ ದಿಸ್ ಇಸ್ ಯುವರ್ ಫಸ್ಟ್ ಬೈಕ್. ಸೊ ಇದೇ ಪ್ರೈಮರಿ, ಈ ಬೈಕನ್ನೇ ಪ್ರೈಮರಿ ಆಗಿ ಯೂಸ್ ಮಾಡ್ತೀನಿ ಅನ್ನೋರಿಗೆ, ಅಂದ್ರೆ ಇದು ಒಂದೇ ಬೈಕು, ಬೇರೆ ಬೈಕೇ ಇಲ್ಲ ಮನೆಯಲ್ಲಿ ಅಥವಾ ಬೇರೆ ಗಾಡಿನೆಲ್ಲ ನನ್ನ ಹತ್ರ, ಸಿಟಿಗೂ ಯೂಸ್ ಮಾಡ್ತೀನಿ, ಡೈಲಿ ಎರಡ್ ವರ್ಕ್ಸಿಗೂ ಇದೇ ಯೂಸ್ ಮಾಡ್ತೀನಿ, ಆಫೀಸ್ ಕಮ್ಯೂಟ್ಸ್ ಇದೇ ಮಾಡ್ತೀನಿ, ಅಂಡ್ ಲಾಂಗ್ ಟ್ರಿಪ್ಸ್ ಆಬ್ವಿಯಸ್ಲಿ ಮಾಡ್ತೀನಿ ಅಂತಂದ್ರೆ ನಾನು ಅದೇ ಹೇಳೋದಲ್ಲ, ಇಫ್ ಯುವರ್ ಹೈಟ್ 6 ಕೆಳಗಡೆ ಇತ್ತು ಅಂತಂದ್ರೆ ತೊಗೊಳಕ್ಕೆ ಹೋಗ್ಬೇಡಿ ಈ ಗಾಡಿನ. ಯಾಕಂದ್ರೆ ಇದನ್ನ ಡೈಲಿ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ. ಅಂಡ್ ಸಿಟಿಯಲ್ಲೂ ಅದರಲ್ಲೂ ಪಾರ್ಕಿಂಗ್ ಇಶ್ಯೂಸ್ ಬರುತ್ತೆ. ಯಾಕಂದ್ರೆ ನಂದು ಸಿಟಿ ರೈಡ್ ವ್ಯೂ ಮತ್ತೆ ಒಂದು ಸಪರೇಟ್ ವಿಡಿಯೋನೇ ಇದೆ, ಅದ್ರಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡೋದಿಲ್ಲ. ಇವಾಗ ಹೈ ಬಟನ್ಗಳು ಬರ್ತಾ ಇದೆ, ಸೊ ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್. ಸೊ ಸಿಟಿ ರೈಡ್ ರಿವ್ಯೂ ಅದ್ಬಿಟ್ರೆ ದೆನ್ ನೆಕ್ಸ್ಟ್, ಸೊ ನಿಮ್ಗೆ ಡೈಲಿ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಬರುತ್ತೆ. ಅದಾದ್ಮೇಲೆ ಈ ಬೈಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ದಿಸ್ ಇಸ್ ವೆರಿ ಒಳ್ಳೆ ಹೈ ಸ್ಪೀಡ್ ಕ್ರೂಸಿಂಗ್ ಬೈಕ್ ಇದು. ಸೊ ನಮಗೆ ಕಂಫರ್ಟೇಬಲ್ ಯಾವಾಗ ಅನ್ಸುತ್ತೆ ಅಂದ್ರೆ ವೆನ್ ಯು ಆರ್ ಗೋಯಿಂಗ್ ಅರೌಂಡ್ ಅಬೌವ್ 90, 100 ಹೈವೇ ಅಲ್ಲಿ ಕ್ರೂಸ್ ಮಾಡಕ್ಕೆ ದಿಸ್ ಇಸ್ ಆಸಮ್ ಅಂಡ್ ಸೂಪರ್ ಬೈಕ್. ಆರ್ ಈವನ್ 120 ನಾವು ಆರಾಮ್ಸೆ ಕ್ರೂಸ್ ಮಾಡ್ಬೋದು. ಬಟ್ ಸ್ವಲ್ಪ ವೈಬ್ರೇಷನ್ ಇದೆ, ಬಟ್ ಸ್ಟಿಲ್ ಆಲ್ಮೋಸ್ಟ್ 115 ವರ್ಗು ಇಟ್ಸ್ ಲೈಕ್ ವೆರಿ ದ ಸ್ಮೂತ್ ಇಂಜಿನ್ ಇಸ್ ವೆರಿ ಸ್ಮೂತ್. ಸೊ ಹೈ ಸ್ಪೀಡ್ ಕ್ರೂಸಿಂಗ್ ಅಲ್ಲಿ ಮಾತ್ರ ಒಂದ್ ಸ್ವಲ್ಪ ನಮಗೆ ಈ ಬೈಕ್ ತುಂಬಾನೇ ಎಫೆಕ್ಟಿವ್ ಅಂಡ್ ವೆರಿ ಕಂಫರ್ಟೇಬಲ್ ಇರುತ್ತೆ. ಬಟ್ ಸಿಟಿಯಲ್ಲಿ ಇಟ್ಸ್ ಬಿಗ್ ಹೆಡ್ಏಕ್.
ಯಾಕಂದ್ರೆ ನಾನು ಅದೇ ಹೇಳದ್ನಲ್ಲ, ಸೊ ಡೈಲಿ ವರ್ಕ್ ಎಲ್ಲ ಮಾಡೋಕ್ಕಾಗಲ್ಲ. ಒಂದು ಚಿಕ್ಕದೆಲ್ಲೋ ಇಲ್ಲೇನೋ ಹಾಲು ತರಕ್ಕೆ ಹೋಗ್ಬೇಕು ಅಥವಾ ಏನೋ ತರಕಾರಿ ತರಕ್ಕೆ ಹೋಗ್ಬೇಕು ಅಂತಂದ್ರೆ ತುಂಬಾನೇ ಕಷ್ಟ. ಅಂಡ್ ಈವನ್ ನನ್ನ ಹತ್ರ ಇನ್ನೊಂದು ಬೈಕ್ ಇದೆ. ಸೊ ದಿಸ್ ಇಸ್ ನಾಟ್ ಮೈ ಪ್ರೈಮರಿ ಬೈಕ್, ಸೊ ದಿಸ್ ಇಸ್ ಮೈ ಸೆಕೆಂಡರಿ ಬೈಕ್. ಸೊ ಇದನ್ನ ನಾನು ಮೇಜರ್ಲಿ ಏನಾದ್ರು ಲಾಂಗ್ ಟ್ರಿಪ್ಸ್ ಇತ್ತು ಇದನ್ನಕ್ಕಿತ್ತು ಅಂದ್ರೆ ಅಷ್ಟೇ ಯೂಸ್ ಮಾಡ್ತೀನಿ. ಅಂಡ್ ನಾವು ಸಿನ್ಸ್ ಐ ಆಮ್ ಡೂಯಿಂಗ್ ದ ವಿಡಿಯೋ, ಸೊ ವಿಡಿಯೋಗೋಸ್ಕರ ಇದನ್ನ ಇವಾಗ ಸದ್ಯಕ್ಕೆ ಸಿಟಿಯಲ್ಲಿ ಓಡಿಸ್ತಿದ್ದೀನಿ. ಅದ್ ಬಿಟ್ರೆ ನಾನು ನಾರ್ಮಲಿ ಸಿಟಿನ ತೆಗಿಯೋದೇ ಇಲ್ಲ, ಯಾಕಂದ್ರೆ ಬಿಕಾಸ್ ದ ವೀಲ್ ಬೇಸ್ ಅಂಡ್ ದ ಎಂಟೈರ್ ಲೆಂತ್ ಇಸ್ ಆಲ್ಸೋ ಲಾಂಗ್. ರೆಗ್ಯುಲರ್ ಬೈಕಿನ ಅದಕ್ಕಿಂತ ದೊಡ್ಡ ಬಲ್ಕಿ ಇದೆ ಗಾಡಿ. ಸೊ ಇದನ್ನ ಎಳಿಯೋದು ಹಿಂದೆ ಏನಾದ್ರು ಸ್ವಲ್ಪ ಈ ತರ ಅಪ್ಪಿತ್ತು ಅಂತಂದ್ರೆ ವಾಪಸ್ ಹಿಂದೆ ಎಳೆಯೋಕ್ಕಾಗಲ್ಲ. ಸೊ ಇಟ್ಸ್ ಅ ಬಿಗ್ ಹೆಡ್ಏಕ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದಾಗ ಹೇಳಿದ್ನಲ್ಲ, ಇಟ್ಸ್ ಅ ಗುಡ್ ಮೈಲೇಜ್ ಚೆನ್ನಾಗಿ ಕೊಡುತ್ತೆ. ಮೈಲೇಜ್ ವಿಡಿಯೋ ಕೂಡ ಇದೆ ನನ್ನ ಚಾನಲಲ್ಲಿ, ಗೋ ಅಂಡ್ ಚೆಕ್ ಇಟ್ ಔಟ್. ಸೊ ಅದು ಬಿಟ್ರೆ ಹೈವೇಲಂತೂ ಸೂಪರ್. ಬಟ್ ಸಿಟಿ ಐ ಡೋಂಟ್ ರೆಕಮೆಂಡ್ ಇಟ್. ಅಂಡ್ ನಿಮ್ಮ ರಿಕ್ವೈರ್ಮೆಂಟು ಲಾಂಗ್ ಟ್ರಿಪ್ಸು ಒಳ್ಳೆ ಆರಾಮಾಗಿ ಕ್ರೂಸ್ ಮಾಡಬೇಕು ಅಂತಂದ್ರೆ, ಇಫ್ ಯು ಆರ್ ನಾಟ್ ರೇಸ್, ಸೊ ರೇಸ್ ಮಾಡಿದೆ ಆರಾಮ್ಸೆ ಕ್ರೂಸ್ ಮಾಡ್ತೀನಿ, ಲಾಂಗ್ ಟ್ರಿಪ್ಸ್ ಲಾಂಗ್ ಡಿಸ್ಟೆನ್ಸ್ ಕವರ್ ಮಾಡ್ತೀನಿ ಅಂತಂದ್ರೆ this bike is super, and that is what the characteristics of this bike is. So ಲಾಂಗ್ ರೈಡ್ಸ್ಗೆ ಏನಿದೆ ಅದಕ್ಕೋಸ್ಕರ ಮಾಡಿರೋದು ಈ ಗಾಡಿನ. ದಿಸ್ ಇಸ್ ನಾಟ್ ಫಾರ್ ದ ಸಿಟಿ ಆರ್ ನಾಟ್ ಫಾರ್ ದ ರೇಸ್. ಅಂಡ್ ಥರ್ಡ್ ಪಾಯಿಂಟ್ ಬಂದು ಹೈವೇ ಯೂಸೇಜ್. ಸೊ ಲಾಂಗ್ ಟ್ರಿಪ್ಸ್, ಸೊ ಹೈವೇಗೆ ನೀವು ಜಾಸ್ತಿನೇ ಹೈವೇ ರೈಡ್ಸ್ ಮಾಡ್ತೀನಿ, ಲಾಂಗ್ ಟ್ರಿಪ್ಸ್ ಮಾಡ್ತೀನಿ. ಅಂಡ್ ಬಿಕಾಸ್ ಈ 120-200 ಕಿಲೋಮೀಟರ್ಸ್ ಆರ್ ಈ ಕರೆಂಟ್ ಟೈಮ್ ಇದರಲ್ಲಿ ಲಾಂಗ್ ರೈಡ್ಸ್ ಅನ್ಸೋದೇ ಇಲ್ಲ. ಸೊ ಲಾಂಗ್ ರೈಡ್ಸ್ ಅಂದರೆ ಅಟ್ಲೀಸ್ಟ್ 2 days 3 days ಲಾಂಗ್ ಟ್ರಿಪ್ ಹೋಗ್ತೀನಿ. ಇಫ್ ಯು ಆರ್ ಕವರಿಂಗ್ 400-500 ಕಿಲೋಮೀಟರ್ಸ್ ಇನ್ ಅ ಡೇ, ಸೊ ಆ ಥರ ಇದ್ದಾಗ ದಿಸ್ ಬೈಕ್ ಈಸ್ ವೆರಿ ಯೂಸ್ಫುಲ್. ಸೊ ಆ ಥರದ್ದು ನೀವು ಲಾಂಗ್ ರೈಡ್ಸ್ ಮಾಡ್ತೀನಿ ಅಂತಂದರೆ ದಿಸ್ ಬೈಕ್ ಈಸ್ ವೆರಿ ಯೂಸ್ಫುಲ್. ಆ್ಯಂಡ್ ಈಸಿಲಿ ಆರಾಮ್ಸೆ ಪರ್ ಡೇ ಒಂದು 500-600 ಕಿಲೋಮೀಟರ್ಸ್ ಇದ್ರ ಮೇಲೆ ಆರಾಮ್ಸೆ ಕವರ್ ಮಾಡೋದು ಆನ್ ದ ಕೈಂಡ್ ಆಫ್ ಹೈವೇಸ್. ಇವಾಗಿರೋ ಹೈವೇ ಕಂಡೀಷನ್ಸ್ ಮೇಲೆ ಆರಾಮ್ಸೆ ಒಂಚೂರು ಫೆಟಿಗ್ ಆಗಲ್ಲ, ಒಂಚೂರು ಸ್ಟ್ರೆಸ್ ಅನ್ಸಲ್ಲ. ಬಟ್ ಆರಾಮ್ಸೆ ನೀವು 500-600 ಕಿಲೋಮೀಟರ್ಸ್ ಕವರ್ ಮಾಡ್ಬೋದು. ಆ್ಯಂಡ್ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ವೆರಿ ಗುಡ್ ಮೈಲೇಜ್ ವಿತ್ ದಿಸ್ ಕೈಂಡ್ ಆಫ್ ಅಜಿಲಿಟಿ ಮತ್ತು ಹ್ಯಾಂಡ್ಲಿಂಗ್ ತುಂಬ ಚೆನ್ನಾಗಿದ್ದು ಆ್ಯಂಡ್ ತುಂಬಾ ಮೈಲೇಜ್ ಕೊಡುವಂಥ ಬೈಕ್ ನೋಡ್ತಾ ಇದ್ರೆ ಗೈಸ್, ದಿಸ್ ಈಸ್ ದ ಬೈಕ್. ಸೊ ಮೈಲೇಜಲ್ಲಂತೂ ಮೋಸನೇ ಇಲ್ಲ. 250cc ಚರ್ನಿಂಗ್ ಔಟ್ 26.3 bhp ಐ ಥಿಂಕ್. ಸೊ 26-27 bhp ಆ್ಯಂಡ್ ಆಲ್ಮೋಸ್ಟ್ ಒಂದು ಟಾಪ್ ಸ್ಪೀಡ್ 145-150 ಹೋಗುವಂಥ ಗಾಡಿ. ಆಲ್ಮೋಸ್ಟ್ ಒಂದು 40ವರೆಗೂ ಮೈಲೇಜ್ ಕೊಡುತ್ತೆ ಇಫ್ ಯು ಆರ್ ರೈಡಿಂಗ್ ಇಟ್ ಆನ್ ದ ವೆರಿ ಅದ್ರದ್ದು ಸ್ವೀಟ್ ಸ್ಪಾಟ್ ವಿಚ್ ಇಸ್ 90-100 ಒಳಗೆ ಕ್ರೂಸ್ ಮಾಡಿದ್ರು ಕೂಡ ನಿಮಗೆ ಆಲ್ಮೋಸ್ಟ್ 40+ ಹತ್ತಿರ ಕೊಡುತ್ತೆ. ಸೊ ಮೈಲೇಜ್ ವಿಡಿಯೋ ಕೂಡ ಇದೆ ನನ್ನ ಚಾನಲಲ್ಲಿ, ಗೋ ಪ್ಲೀಸ್ ಚೆಕ್ ಇಟ್ ಔಟ್. ಸೊ ಇವನ್ ನಾನು ಕನ್ಯಾಕುಮಾರಿ ರೈಡ್ ಮಾಡಿದಾಗ್ಲೂ ಇಟ್ಸ್ ವೆರಿ ನಿಂಬಲ್, ತುಂಬಾ ಚೆನ್ನಾಗಿದೆ ಗಾಡಿ. ಬಟ್ ಏನಂದ್ರೆ ಅದೇ ಲೋ ಸ್ಪೀಡ್ಸಲ್ಲಿ ಸಿಟೀಸಲ್ಲಿ ವೇಟ್, ಅದು ವಿತ್ ಆಲ್ ದ ಪ್ಯಾನಿಯರ್ ಸ್ಟಾಪ್ ಬಾಕ್ಸ್ ಅಂತಂದ್ರು ಸತ್ಯ ಹೋಗಂಗೆ ಆಗುತ್ತೆ ವೇಟು. ಬಟ್ ಓವರ್ ಆಲ್ ದ ಹೈವೇ ಇಸ್ ಆಸಮ್. ಸೊ ನಿಮ್ಮ ರಿಕ್ವೈರ್ಮೆಂಟು ಲಾಂಗ್ ರೈಡ್ಸ್ ಇತ್ತು, ಸೆಕೆಂಡ್ರಿ ಬೈಕ್, ಆ್ಯಂಡ್ ತುಂಬಾ ಲಾಂಗ್ ರೈಡ್ಸ್ ಮಾಡ್ತೀನಿ ಆ್ಯಂಡ್ ತುಂಬ ದೊಡ್ಡ ಟ್ರಿಪ್ಸ್ ಮಾಡ್ತೀನಿ ಅಂತಂದ್ರೆ ದಿಸ್ ಬೈಕ್ ಇಸ್ ವೆರಿ ಗುಡ್. ಯು ಗೈಸ್ ಕ್ಯಾನ್, ಐ ಮೀನ್ ದಿಸ್ ಅ ಮಸ್ಟ್ ಬೈಕ್. ಸೊ ಆರಾಮ್ಸೆ ಹೋಗ್ಬೋದು, ಯಾವುದೇ ಹೆಡ್ಏಕ್ ಇಲ್ಲ, ಯಾವುದೂ ಇಲ್ಲ. ಆ್ಯಂಡ್ ಮೈಲೇಜ್ ಆಲ್ಸೋ ವೆರಿ ಗುಡ್. ಸೊ ಹೈವೇ, ದಿಸ್ ಇಸ್ ಲೈಕ್ ನಂಬರ್ ಒನ್ ಬೈಕ್ ಫಾರ್ ದ ಹೈವೇಸ್. ಸೊ 4ನೇ ಪಾಯಿಂಟ್ ಬಂದು ನಮ್ಮ ಸಿಟಿ ರೈಡ್ಸ್. ಸೊ ಸಿಟಿ ರೈಡ್ಸ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲೇ, ದಿಸ್ ಬೈಕ್ ಈಸ್ ನಾಟ್ ಅಟ್ ಆಲ್ ಫಾರ್ ದ ಸಿಟಿ. ಅಂದರೆ ಇಫ್ ಯು ಆರ್ ವೆಲ್ ಬಿಲ್ಟ್, ಅಂದರೆ 6 feet and above ಇದ್ದು 80-90 kgs ಇಫ್ ಯು ಆರ್ ವೇಯಿಂಗ್ ಅಲ್ಲ, ಸೊ ಅಷ್ಟು ನೀವು ಬಲ್ಕಿ ಆಗಿದ್ರೆ ಈ ಬೈಕ್ ಏನು ಅನ್ಸಲ್ಲ, ಆರಾಮ್ಸೆ ಹ್ಯಾಂಡಲ್ ಮಾಡ್ಬೋದು. ಮೇಜರ್ಲಿ ಏನಂತಂದರೆ ಕಾಲ್ ಸಿಗಬೇಕು. ಕಾಲ್ ಸಿಕ್ಕರೆ ಆರಾಮ್ಸೆ ಕಂಫರ್ಟಬಲ್ ಇರುತ್ತೆ. ಇಲ್ಲಾಂತಂದರೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ನಾವು ಸ್ವಲ್ಪ ಆಫೀಸ್ ಕಮ್ಯೂಟ್ ಅಂತ ಹೋಗ್ತೀವಿ. ಆಫೀಸ್ ಕಮ್ಯೂಟ್ ಹೋಗ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ 10 kilometers ನಿಮ್ಮ ಆಫೀಸ್ ಕಮ್ಯೂಟ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಆ ಒಂದು ನಾರ್ಮಲ್ ರೆಗ್ಯುಲರ್ ಬೈಕ್ನ ನಾವು ಎತ್ಕೊಂಡು 10 kilometer ಎಷ್ಟು ಆರಾಮ್ಸೆ ಹೋಗ್ಬೋದು. ಎಷ್ಟು ಸ್ಟ್ರೆಸ್ ಆಗುತ್ತೋ ಅದರದ್ದು ಆಲ್ಮೋಸ್ಟ್ 1.5 ಆಲ್ಮೋಸ್ಟ್ ಡಬಲ್ ಅನ್ಕೊಳ್ಳಿ. ಡಬಲ್ ಸ್ಟ್ರೆಸ್ ಈ ಗಾಡಿಲಿ ಆಗುತ್ತೆ. ಯಾಕಂದ್ರೆ ಇವನ್ ಇಫ್ ಇಟ್ ಇಸ್ ಲೈಕ್ ನಂತರ ಏನೋ 5-6 ಇದ್ದು ಅಂತಂದ್ರೆ ಇಟ್ಸ್ ಲೈಕ್ ವೆರಿ ಡಿಫಿಕಲ್ಟ್. ಕಾಲ್ ಸಿಗಲ್ಲ, ಕಾಲ್ ಮೇಲೆ ತುಂಬಾನೇ ಪ್ರೆಷರ್ ಬರುತ್ತೆ ಆ್ಯಂಡ್ ತುಂಬಾನೇ ಸ್ಟ್ರೆಸ್ ಔಟ್ ಆಗುತ್ತೆ ಗಾಡಿ. ಶೋಲ್ಡರ್ ಮೇಲೆ ವೇಟ್ ಬೀಳುತ್ತೆ, ಹ್ಯಾಂಡ್ಲ್ ಮೇಲೆ, ಇಲ್ಲಿ ಕೈ ಮತ್ತೆ ರಿಸ್ಟ್ ಮೇಲೆ ತುಂಬಾನೇ ವೇಟ್ ಬೀಳುತ್ತೆ. ಸೊ ಹೀಗಾಗಿ ಇಟ್ಸ್ ವೆರಿ ಸ್ಟ್ರೆಸ್ಸಿಂಗ್ ಔಟ್ ಫಾರ್ ದ ಸಿಟಿ. ಸಿಟಿಯಲ್ಲಂತೂ ತುಂಬಾ ಕಷ್ಟ ಈ ಗಾಡಿನ ಓಡಿಸೋದು. ಆ್ಯಂಡ್ ಅದರಲ್ಲೂ ಕೂಡ ಬೆಂಗಳೂರು ಅಥವಾ ಮೆಟ್ರೋ ಸಿಟೀಸಲ್ಲಿ ಕೂಡ, ಇವನ್ ಮಾರ್ಕೆಟ್ ಏರಿಯಾಸಲ್ಲಿ ಮೇಜರ್ಲಿ. ಯಾಕಂದ್ರೆ ನಾನು ಅದೇ ಹೇಳ್ತಾ ಇದ್ದೆ, ಪ್ರೈಮರಿ ಬೈಕ್ ಯಾಕೆ ಯೂಸ್ ಮಾಡೋಕ್ಕಾಗಲ್ಲ ಅಂತಂದ್ರೆ, ಇವಾಗ ಏನೋ ಒಂದು ಮಾರ್ಕೆಟ್ಗೆ ಹೋಗ್ತೀವಿ ಅಂತ ಅನ್ಕೊಳ್ಳಿ, ಏನೋ ಒಂದಿಷ್ಟು ಪರ್ಚೇಸ್ ಮಾಡೋಕ್ಕೆ. ಆ ಮಾರ್ಕೆಟಲ್ಲಿ ಫಸ್ಟ್ ಆಫ್ ಆಲ್
ಪಾರ್ಕಿಂಗ್ ಜಾಗ ಇರಲ್ಲ. ಈ ಗಾಡಿ ಆಲ್ಮೋಸ್ಟ್ ಎರಡು ಸ್ಪ್ಲೆಂಡರ್ ನಿಲ್ಲುವಷ್ಟು ಜಾಗ ಈ ಒಂದು ಬೈಕ್ ತಗೊಳುತ್ತೆ. ಜಸ್ಟ್ ಇಮ್ಯಾಜಿನ್. ಸೊ ಬೈಕ್ ಸಿಗಲ್ಲ ನಮ್ಮ ಅದರಲ್ಲೂ ಮೇಜರ್ಲಿ ನಮ್ಮ ಬೆಂಗಳೂರವ್ರಿಗೆ ಚಿಕ್ಕಪೇಟೆಲ್ಲ ಅಂತ ಏನಾದ್ರು ಹೋಗೋದಿತ್ತು ಅಂತಂದ್ರೆ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ನಾಟ್ ಓನ್ಲಿ ಚಿಕ್ಕಪೇಟೆ, ಇವನ್ ಬೆಂಗಳೂರಲ್ಲೇ ಪಾರ್ಕಿಂಗ್ ಸ್ಪೇಸ್ ಸಿಗಲ್ಲ ಅಂತದ್ರಲ್ಲಿ ದೊಡ್ಡ ಗಾಡಿ ಇಟ್ಕೊಂಡು ಇಟ್ಸ್ ಅ ಬಿಗ್ ಹೆಡ್ಏಕ್. ಸೊ ಅದಾದ್ಮೇಲೆ ದೆನ್ ನೆಕ್ಸ್ಟ್ ಪಾರ್ಕಿಂಗ್, ಓಕೆ ಫ್ಲಾಟ್ ಸರ್ಫೇಸ್ ಪಾರ್ಕಿಂಗ್ ಎಲ್ಲ ಇತ್ತು ಅಂತಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಕಷ್ಟ. ಈ ಕಡೆ ಗಾಡಿ ಅಡ್ಡ ನಿಂತಿದೆ, ಗಾಡಿ ಎತ್ತಕ್ ಆಗ್ತಾ ಇಲ್ಲ, ಆಟದ ಪಾರ್ಕಿಂಗ್ ಇಂದ ಈ ಗಾಡಿ ಹೊರಗಡೆ ತೆಗಿಯಕೇನೆ ಇಟ್ ಈಸ್ ವೆರಿ 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 ಡಿಫಿಕಲ್ಟ್. ಇವಾಗ ನೀವು ನೋಡ್ಬೋದು ಇಲ್ಲಿ ಫ್ಲಾಟ್ ಸರ್ಫೇಸಸ್ ಇದೆ, ಐ ಕ್ಯಾನ್ ಈಸಿಲಿ lift it up and move around. ಬಟ್ ಇದೇ ಏನಾದ್ರು ಒಂದ್ ಸ್ವಲ್ಪ ಅಪ್ ಇತ್ತು ಅಂತಂದ್ರೆ ನಾನೇ ಫುಲ್ ನನ್ನ ಬಾಡಿ ಫುಲ್ ಪ್ರೆಷರ್ ಆಗ್ಬಿಟ್ಟು ತಳ್ಬೇಕಾಗತ್ತೆ, ಅಷ್ಟು ವೇಟ್ ಇದೆ. ಬಿಕಾಸ್ ಗಾಡಿ 167 ಇದೆ, ವಿಚ್ ಇಸ್ ಆಕ್ಚುಲಿ ಲೋವರ್ ಇನ್ ದ ಸೆಗ್ಮೆಂಟ್. ಈ ಸೆಗ್ಮೆಂಟ್ ಅಲ್ಲಿ ಲೋವರ್ 167 kgs ಇಸ್ ಲೋವರ್ ಆಕ್ಚುಲಿ. ಬಟ್ ಈ ನಮ್ದು ಸ್ಯಾಲಲ್ ಸ್ಟೇಸು, ಫ್ರಂಟು ಕ್ರಾಶ್ ಗಾರ್ಡ್ಸು ಇದೆಲ್ಲ ಹಾಕ್ಸಿ ಆಲ್ಮೋಸ್ಟ್ 185-190 kgs ಆಗಿದೆ ಟೋಟಲ್ ಬೈಕು. ಅಂಡ್ ವಿತ್ ಕೈಂಡ್ ಆಫ್ ನಾನು ಟಾಪ್ ಬಾಕ್ಸ್ ಏನಾದ್ರು ಪ್ಯಾನಿಯರ್ಸ್ ಹಾಕದೆ ಅಂತಂದ್ರೂ ಗಾಡಿ ಈ ತರ ಎಪ್ಸಕ್ಕೆ ಸಾಕಾಗ್ಬಿಡುತ್ತೆ. ದಟ್ ಈಸ್ ದ ಕೈಂಡ್ ಆಫ್ ಕಂಡೀಷನ್. ಬಟ್ ಎನಿವೇಸ್, ನಾವು ಸಿಟಿಯಲ್ಲಂತೂ ಪ್ಯಾನಿಯರ್ಸು ಮತ್ತೆ ಟಾಪ್ ಬಾಕ್ಸ್ ಅಂತ ಹಾಕಲ್ಲ. ಇವನ್ ಟಾಪ್ ಬಾಕ್ಸ್ ಆದ್ರೂ ಹಾಕ್ಬೋದು, ಬಟ್ ನಾನು ನಾರ್ಮಲಿ ಹಾಕಲ್ಲ ಸಿಟಿಲಿ. ಬಟ್ ಇವನ್ ದಾಟ್ ಆಲ್ಸೋ 180-190 kgs. ಸೊ ಬಲ್ಕಿ ಇದೆ ಗಾಡಿ. ಚಿಕ್ಕದಿದ್ದು ಕಾಲ್ ಸಿಗಂಗಿದ್ದು ಗಾಡಿ ಇತ್ತು. ಇವಾಗ ರಾಯಲ್ ಎನ್ಫೀಲ್ಡ್ ಕೂಡ ಆಲ್ಮೋಸ್ಟ್ ಕ್ಲಾಸಿಕ್ 350 ತಗೊಂಡ್ವಿ ಅಂತಂದ್ರೆ, ಸೊ ವಿಚ್ ಇಸ್ 190 kgs, ಹತ್ರ 190-200 kgs ಇದೆ. ಬಟ್ ಸ್ಮಾಲರ್ ಗಾಡಿ ಇನ್ ಟರ್ಮ್ಸ್ ಆಫ್ ದ ಟೋಟಲ್ ಗಾಡಿ ವಿಡ್ತ್ ಆಮೇಲೆ ಲೆಂತ್ ಆಗಿರಲಿ. ಸೊ ಈ ಗಾಡಿ ಕಂಪೇರ್ ಮಾಡಿದ್ರೆ ತುಂಬಾನೇ ಕಡಿಮೆ. ಸೊ ಹೀಗಾಗಿ ಅದನ್ನ ಈಸಿಲಿ ಮ್ಯಾನುವರ್ ಮಾಡ್ಬೋದು, ನಾವು ತಳ್ಬೋದು. ಬಟ್ ಈ ಗಾಡಿ ಹೈಟ್, ಇವಾಗ ಯಾಕಂದ್ರೆ ಹ್ಯಾಂಡಲ್ ಬಾರು ಇದು ತುಂಬಾ ಹೈಟ್ ಆಗುತ್ತೆ. ಸೊ ಇದನ್ನ ಎಳಿಯೋದು, ದೂಡೋದು, ಸೊ ಬಿಗ್ ಹೆಡ್ಏಕ್. ಸೊ ನಾನು ಅದೇ ಹೇಳ್ತಾ ಇದ್ದೆ. ಸೊ ಸಿಟಿಯಲ್ಲಿ ಇಫ್ ಯು ಆರ್ ವೆಲ್ ಬಿಲ್ಟ್ 6 and above ಇತ್ತು ಅಂತಂದ್ರೆ ನೀವು ಸಿಟಿಲಿ ಇದನ್ನ ಪ್ರಿಫರ್ ಮಾಡ್ಬೋದು. ಇಲ್ಲ ಬಿಲೋ ದ್ಯಾಟ್, ಸೊ ನಾಟ್ ಅಟ್ ಆಲ್ ರೆಕಮೆಂಡೆಡ್. ಅಂಡ್ ಆ ಸಿಟಿ ಮೇಜರ್ನೇ ನಾನು ಪಾಯಿಂಟ್ ಹೇಳ್ತಾ ಇರೋದು ಸೆಕೆಂಡ್ರಿ ಬೈಕ್. ನಿಮ್ಮ ಹತ್ರ ಆಲ್ರೆಡಿ ಒಂದು ಬೈಕ್ ಇದ್ದು ಇದನ್ನ ನಾನು ಸೆಕೆಂಡ್ರಿ ಬೈಕು ಲಾಂಗ್ ರೈಡ್ಸಿಗೆ ಯೂಸ್ ಮಾಡ್ತೀನಿ ಅನ್ನಂಗಿದ್ರೆ ಮಾತ್ರ ಇದನ್ನ ತಗೊಳ್ಳಿ. ಹೂ ಆರ್ 6 feet ಬಿಲೋ ಇರೋರು. ಬಟ್ ಅಟ್ಲೀಸ್ಟ್ ಅದರಲ್ಲೂ ನಾನು ಹೇಳಿದ್ರೆ 5.6 ಇರೋರಂತೂ ಪ್ರೈಮರಿ ಬೈಕ್ ಆಗಿ ತಗೊಳ್ಳೇಬೇಡಿ ದಯವಿಟ್ಟು. ಪ್ಲೀಸ್ ಬೈ ಇಟ್ ಆಸ್ ಅ ಸೆಕೆಂಡ್ರಿ ಬೈಕ್, ಇಲ್ಲಾಂದ್ರೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ನಾನು ಒಂದೊಂದ್ಸತಿ ಒಂದು ಯಾವ ಮೀಟಿಂಗ್ ಎತ್ಕೊಂಡು ಹೋಗಿರ್ತೀನಿ, ಇಲ್ಲ ಯಾವ್ದಾದ್ರು ಏನೋ ಸ್ವಲ್ಪ ಕೆಲಸ ಆಯ್ತು ಅಂದ್ರೆ ಸಿಟಿಲಿ ಎತ್ಕೊಂಡು ಹೋಗ್ತಿರ್ತೀನಿ. ಒಂದು ರೈಡ್ ಮಾಡಿ ಒಂದು 8-10-15 ಕಿಲೋಮೀಟರ್ ವಾಪಸ್ ಹೋಗಿ ಬರೋಷ್ಟಲ್ಲ ಈ ಬಿಸಿಲಿಗೂ ಈ ಇದ್ರದ್ದು ವೇಟ್ ಸ್ಟ್ರೆಸ್ ಔಟಿಗೂ ನನಗೆ ಸಾಕಾಗ್ಬಿಡುತ್ತೆ. ಮುಂದೆ ಏನ್ ಮಾಡ್ತೀನಿ ಅಂತ ಕೇಳಕ್ ಹೋಗ್ಬೇಡಿ. ಬಟ್ ದಟ್ ಈಸ್ ಹೌ ದ ಸಿಚುವೇಶನ್ ಇಸ್. ಸೊ ತುಂಬಾನೇ ಸಿಟಿಲಿ ಪ್ರಾಬ್ಲಮ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಮೈ ಔಟ್ಲುಕ್ ಸಿಟಿ. ಸೊ ಯಾಕಂದ್ರೆ ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ದಿಸ್ ಇಸ್ ವಾಟ್ ಮೈ ರಿವ್ಯೂ ಆನ್ ದ ಸಿಟಿ ಇಸ್. ಸೊ ಫೈನಲ್ ಕನ್ಕ್ಲೂಷನ್ ನನ್ನ ಕೇಳಿದ್ರೆ, ನನ್ನ ಅನಿಸಿಕೆ ಏನಪ್ಪಾ, ಈ ಗಾಡಿ ಯಾರು ತಗೋಬೇಕು ಏನು ಅಂತಂದ್ರೆ, ನೀವು ತಗೋಬೇಕಾ ಬೇಡವಾ ಅನ್ನೋ ಒಂದು ಫೈನಲ್ ಕನ್ಕ್ಲೂಷನ್ ಹೇಳೋದಾದ್ರೆ, ನಿಮ್ಮ ಹೈಟು 5.6 ಇತ್ತು ಆ್ಯಂಡ್ ಇಫ್ ಯು ಗೋನ ಬೈ ಇಟ್ ಆಸ್ ಅ ಸೆಕೆಂಡ್ರಿ ಬೈಕ್, ನಿಮ್ಮ ಹತ್ರ ಆಲ್ರೆಡಿ ಒಂದು ಬೈಕ್ ಇದೆ ಸಿಟಿ ಯೂಸೇಜ್ಗೆ, ಡೇ ಟು ಡೇ ಯೂಸೇಜ್ಗೆ. ಆ್ಯಂಡ್ ಮೇನ್ ನಾನು ತುಂಬ ಲಾಂಗ್ ರೈಡ್ಸ್ ಮಾಡ್ತೀನಿ, ಒಳ್ಳೆ ಕಂಫರ್ಟಬಲ್ ಆಗಿ ಒಳ್ಳೆ ಕ್ರೂಸಿಂಗ್ ಗಾಡಿ ಬೇಕು. ಐ ಮೀನ್ 100, 110, 120 ಆ ಥರ ಸ್ಪೀಡಲ್ಲಿ ಕ್ರೂಸ್ ಮಾಡ್ತಾ ಆರಾಮ್ಸೆ ನಾನು ವಿತೌಟ್ ಎನಿ ಏನಂತಾರೆ ಹೆಡ್ಏಕ್ ಇಲ್ಲಾರ್ದೇ ಕಂಫರ್ಟಬಲ್ ಆಗಿ ನಾನು ಹೋಗ್ತೀನಿ ವಿತ್ ಅ ಗುಡ್ ಮೈಲೇಜ್ ಆ್ಯಂಡ್ ಗುಡ್ ಪವರ್ಫುಲ್ ಬೈಕ್ ಬೇಕು ಅಂತಂದರೆ ಪ್ಲೀಸ್ ಗೋ ಫಾರ್ ಇಟ್. ಇಲ್ಲ ನನ್ನ ಹತ್ರ ಪ್ರೈಮರಿ ಬೈಕ್ ಇಲ್ಲ, ದಿಸ್ ಇಸ್ ಈ ಬೈಕ್ ಏನು ತೊಗೊಳ್ತೀನಿ, ಈ ಬೈಕೇ ನಂಗೆ ಪ್ರೈಮರಿ ಬೈಕ್ ಆಗುತ್ತೆ ಅನ್ನಂಗಿದ್ರೆ ನಿಮ್ಮ ಹೈಟ್ ಶುಡ್ ಬಿ ಅಟ್ಲೀಸ್ಟ್ 5'9", 6 ಫುಟ್ ಮೇಲ್ಗಡೆ ಇರಬೇಕು ಅಟ್ಲೀಸ್ಟ್. ಸೊ ಇದ್ರೆ ಮಾತ್ರ ನೀವು ಇದನ್ನು ಪ್ರೈಮರಿ ಬೈಕಾಗಿ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ತುಂಬಾ ಕಷ್ಟ. ಸೊ ದ್ಯಾಟ್ಸ್ ವಾಟ್ ಗೈಸ್. ಇಫ್ ಯು ಆರ್ 5, ನನಗೆ ತುಂಬಾ ಕ್ವಶನ್ ಕೇಳ್ತಾ ಇದ್ರು, ಬ್ರೋ ನನ್ನ ಹತ್ರ 5.5, ನನ್ನ ಹೈಟ್ 5.5 ಇದೆ, ತೊಗೋಬೋದಾ ಬೇಡವಾ ಅಂತ. ನಾನು ಹೇಳೋದು ಒಂದೇ ಮಾತು, 5.6 ಬೇರ್ ಮಿನಿಮಮ್ 5.6 ಇರಲಿ. ಬಟ್ 5.6 to 5.9 ಏನಿದ್ದೀರಿ, ಸೊ ಅವರು ಬೈ ಇಟ್ ಆಸ್ ಅ ಸೆಕೆಂಡ್ರಿ ಬೈಕ್, ಡೋಂಟ್ ಯೂಸ್ ಇಟ್ ಆಸ್ ಅ ಪ್ರೈಮರಿ ಬೈಕ್. ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಹೈವೇಸ್ ಅಂತೂ ಕೇಳಕ್ಕೆ ಹೋಗಬೇಡಿ, ಆಲ್ರೆಡಿ ನೀವು ನೋಡಿದ್ರೆ ನನ್ನ ಹೈವೇ ಪಾಯಿಂಟರ್ಸಲ್ಲಿ ಇಟ್ಸ್ ವೆರಿ ಗುಡ್ ಬೈಕ್. ಸೊ ಇಫ್ ಯು ವಾಂಟ್ ಅಡ್ವೆಂಚರ್, ಗುಡ್ ಲುಕಿಂಗ್, ಅಟೆನ್ಷನ್ ಗ್ರಾಬಿಂಗ್ ಬೈಕು ಫಾರ್ ಲಾಂಗ್ ರೈಡ್ಸ್, ಗೋ ಫಾರ್ ಇಟ್ ಗೈಸ್, ಗೋ ಫಾರ್ ಇಟ್. ಬಟ್ ಅದ್ಬಿಟ್ಟು ನಾನು ಪ್ರೈಮರಿ ಬೈಕ್, ಕಡಿಮೆ ಹೈಟ್ ಇರೋರು ಪ್ರೈಮರಿ ಬೈಕ್ ಆಗಿ ಯೂಸ್ ಮಾಡ್ತೀನಿ ಅಂತಂದರೆ ದಯವಿಟ್ಟು ಹೋಗಕ್ಕೆ ಹೋಗ್ಬೇಡಿ. ಸೊ ದಿಸ್ ಈಸ್ ಮೈ ಎಂಟೈರ್
ರಿವ್ಯೂ ಆನ್ ಇಟ್, ಹೂ ಶುಡ್ ಬೈ ಇಟ್, ಆ್ಯಂಡ್ ಇಫ್ ನೀವು ಬೈ ಮಾಡೋದಾದ್ರೂ ಯಾವ ಪಾಯಿಂಟರ್ಸ್ನ ತಲೆಯಲ್ಲಿ ಇಟ್ಕೊಂಡು ಬೈ ಮಾಡ್ತೀನಿ ಅಂತ ನೋಡಿಕೊಂಡು ನೀವು ಬೈ ಮಾಡಿ. ಸೊ ದಿಸ್ ಇಸ್ ಇಟ್ ಗೈಸ್. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು ಅಂದ್ಕೊಳ್ತೀನಿ. ಇಫ್ ಇಟ್ ಆಲ್ ನೀವು ಬೈ ಮಾಡ್ತಿದ್ದೀರಿ ಅಥವಾ ತೊಗೋತೀನಿ, ರಿಸರ್ಚ್ ಮಾಡ್ತಿದ್ದೀನಿ ಅನ್ನೋರಿಗೆ ಹೆಲ್ಪ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಈ ಪಾಯಿಂಟರ್ಸು ನಿಮಗೆ. ಲೆಟ್ಸ್ ಎಂಡ್ ದಿಸ್ ವಿಡಿಯೋ ಯರ್ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ಕಂಟೆಂಟಲ್ಲಿ. ಇನ್ನೂ ತುಂಬಾ ಒಳ್ಳೆ ಕಂಟೆಂಟ್ ಬರ್ತಾ ಇದೆ. ಸೊ ಮೋಟೋ ವ್ಲಾಗಿಂಗ್ ಸೆಟಪ್ದು ನಾನು ಕಂಟೆಂಟ್ ಮಾಡಬೇಕಾಗಿದೆ, ಬಟ್ ಆಗ್ತಾ ಇಲ್ಲ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತರ್ತೀನಿ. ಸೊ ಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ರೈಡ್ ಸೇಫ್ ಗೈಸ್.